ನಮ್ಮಲ್ಲಿ ಯಾರು ಗುಂಚಿಗೌಡಿಕೆ ಮಾಡ್ತಾಯಿದ್ರು, ಬುಡಕಟ್ಟಿನ ಪೂಜಾರಿಗಳು, ಈ ಥರದ ಜನಗಳು ಅವತ್ತಿನ ಕಾಲಸ್ಥಿತಿ ಏನಿತ್ತೋ ಗೊತ್ತಿಲ್ಲ ನಮಗೆ. ಅವತ್ತಿನ ಸಂದರ್ಭಕ್ಕೆ ಅವ್ರು ಏನು ಏರ್ಕೊಂಡಿದ್ದಾರೆ. ಆದರೆ ಇವತ್ತು ಅದನ್ನು ಕಂಟಿನ್ಯೂ ಮಾಡೋದ್ರಿಂದ ತುಂಬ ಸಾವುಗಳಾಗ್ತಾಯಿದೆ, ಮತ್ತು ಅನೇಕ ಕುಟುಂಬಗಳು ಸಂತ್ರಸ್ತವಾಗ್ತಾ ಇದ್ದಾವೆ, ಮತ್ತು ಎಜುಕೇಷನಿಗೆ ದೊಡ್ಡ ಪ್ರಾಬ್ಲಮ್ ಆಗ್ತಾಯಿದೆ. ಸರ್, ಇಲ್ಲಿ 7ನೇ ಕ್ಲಾಸಿಂದ 10ನೇ ಕ್ಲಾಸ್ನ ಒಳಗಡೆಗೆ ಎಜುಕೇಷನ್, ಯಾರು ಕೂಡ ಡಿಗ್ರಿ ಹೋಲ್ಡರ್ಸೇ ಇಲ್ಲ. ಹುಡುಗಿರು 7ನೇ ಕ್ಲಾಸ್ಗೆ ಮ್ಯಾರೇಜ್ ಆಗ್ತಾಯಿದೆ, SLCಗೆ ಮ್ಯಾರೇಜ್ ಅದ ಅಂತಂದರೆ ಬಾಲ್ಯ ವಿವಾಹದ ಪ್ರಮಾಣ ಅತ್ಯಂತ ಹೆಚ್ಚು. ಬಾಲ್ಯ ವಿವಾಹದ ಪ್ರಮಾಣ ಆಗ್ತಾಯಿದೆ. ನೀವು 20 ವರ್ಷದ ವಯಸ್ಸಿನ ಹೆಣ್ಮಗಳನ್ನು ನೋಡಿದರೆ ಅವ್ರಿಗೆ 2 ಮಕ್ಕಳು ಇರ್ತವೆ, ಕನಿಷ್ಠ 2-3 ಮಕ್ಕಳು ಇರ್ತವೆ. ಅವರು 16-17 ವರ್ಷಕ್ಕೆ ಮದುವೆ ಆಗಿರೋಂಥ ಸಂಗತಿಗಳು ನಮಗೆ ಕಣ್ಣಿಗೆ ಕಾಣ್ತಾ ಇದ್ದಾವೆ. ರೆಕಾರ್ಡ್ಸ್ಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾವೆ. ರೆಕಾರ್ಡ್ಸ್ಗಳು ಅದನ್ನು ಹೇಳಿದಾಗ ಕಾನೂನು ದೊಡ್ಡ ಕ್ರಮಗಳನ್ನು ತಗೊಳ್ಳೋಕ್ಕೆ ಹಂಗಾಗಿ ಕಾನೂನಿನ ಪರಿಮಿತಿ ಒಳಗಡೆ ಹೋಗಿ ಆ ಕಾನೂನಿನ ಇಕ್ಕಟ್ಟುಗಳನ್ನು ಅನುಭವಿಸಿ ಯಾರೂ ಕೂಡ ಸಂತ್ರಸ್ತರಾಗೋದು ಬೇಡ. ಈಗಾಗಲೇ ತುಂಬ ಅನೇಕ ಗೊಲ್ರಟ್ಟಿಗಳಲ್ಲಿ ಈಗ ನಮ್ಮ ತುಮಕೂರು ಸೆಷನ್ ಕೋರ್ಟ್ ಜಡ್ಜೇ ಕೂಡ ಹೆಬ್ಬೂರು ಹೋಬಳಿನಲ್ಲಿ ಹೋಗಿ ಅವರು ಎಲ್ಲರೂ ತಗೊಂಡೋಗಿ ಅವರು ಸುಮೋಟೋ ಕೇಸ್ನೇ ಮಾಡ್ತಿದ್ರು. ಈಗ ಅವರು ಸುಮಾರು ಒಂದು 20 ಜನಗಳ ಮೇಲೆ ಸುಮೋಟೋ ಕೇಸ್ ಆಗಿದೆ. ಆಮೇಲೆ DC ಅವರು ಹೋಗಿದ್ದಾರೆ, ಮತ್ತು ತಾಲೂಕ್ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹೋಗಿ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಅಂಥ ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದಾಗ ನಿಮ್ಮ ಮೇಲೆ ಅನಿವಾರ್ಯವಾಗಿ ಕಾನೂನಿನ ಪ್ರಕ್ರಿಯೆಗಳನ್ನು ಜಾರಿ ಮಾಡಲೇಬೇಕಾಗುತ್ತೆ. ಅವ್ರಿಗೆ ವಿಧಿ ಇಲ್ಲ. ಯಾಕಂತಂದರೆ ಒಂದು ಶಿಶುಹತ್ಯೆ ಆಯಿತು, ಯಾವುದೋ ಒಂದು ಮಗು ಅಪೌಷ್ಟಿಕತೆಯಿಂದ ಸತ್ತಲು, ಅಥವಾ ಯಾವುದೋ ಒಂದು ಹೆಣ್ಣು ಮಗಳು ಅಪೌಷ್ಟಿಕತೆಯಿಂದ ಸತ್ತರು ಅಂತಂದರೆ ಅದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ, ಮ್ಯಾಗಝೈನ್ಗಳಲ್ಲಿ ಅವಾಗ ವಿನಾಕಾರಣ ಅವಾಗ ಏನಾಗುತ್ತೆ ಅಂದರೆ ಸ್ಥಳೀಯವಾಗಿ ಆಡಳಿತಗಾರರು ಯಾರು ಇರ್ತಾರೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು, ಸರ್ಕಲ್ ಇನ್ಸ್ಪೆಕ್ಟರ್ಗಳು, CDPO, ತಹಶೀಲ್ದಾರರು, AC, ಇವರೆಲ್ಲರೂ ಕೂಡ ಅದಕ್ಕೆ ಈ ಉತ್ತರಗಳನ್ನು ಹೇಳ್ಬೇಕಾಗುತ್ತೆ. ಅವಾಗೇನು ಮಾಡ್ತಾರೆ, ಅನಿವಾರ್ಯವಾಗಿ ಕಾನೂನಿನ ಚಟುವಟಿಕೆಗಳನ್ನು, ಪ್ರಹಾರಗಳನ್ನು ನಿಮ್ಮ ಮೇಲೆ ಜರುಗಿಸುವಂಥ ಕ್ರಮಗಳು ಆಗ್ತವೆ. ಹಂಗೆ ಆಗೋದು ಬೇಡ, ಯಾರು ಕೂಡ ಅದಕ್ಕೆ ತಲೆ ಕೊಡೋದು ಬೇಡ ಅಂತೇಳಿ ನಾವು ಈ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ನೀವು ಪೂಜೆ ಮಾಡ್ತಕ್ಕಂಥ ದೇವ್ರುಗಳನ್ನೇ ನಾವು ಪೂಜೆ ಮಾಡ್ತಾ ಇದ್ದೀವಿ, ನಿಮ್ಮ ನಡವಳಿಕೆಗಳನ್ನೇ ನಾವು ನಡವಳಿಕೆ ಮಾಡ್ತಾ ಇದ್ವಿ. ಆದರೆ ನಾವು ಬದಲಾವಣೆ ಮಾಡ್ಕೊಂಡಿದ್ದೀವಿ. ಈ ಕಾಲಸ್ಥಿತಿ ಒಳಗೆ ಸುಮಾರು ಗೊಲ್ರಟ್ಟಿಗಳು ಈಗಾಗಲೇ ಈ ಪದ್ಧತಿಯನ್ನು ಕೈ ಬಿಟ್ಟಿದ್ದಾರೆ. ಈಗ ರಾತ್ರಿ ಸಹ 2 ಗಂಟೆ ನಿರಂತರವಾಗಿ ಅಂತ ಮಳೆ ಬಂತು. ಇಲ್ಲಿ ನೋಡಿದರೆ ತೋಟ ತುಡಿಕೆಲ್ಲ ತುಂಬಿದಾವೆ. ಸುಮಾರು 15 ಜನ ಹೆಣ್ಣು ಮಕ್ಕಳು ಆ ಮಳೆಗೆ ನೆನ್ಕೊಂಡು ಕುಂತಿದ್ರಪ್ಪ. ನಮ್ಮ ಕೈಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ನೆನ್ಕೊಂಡು ಕೂತಿದ್ದೆ ಮಳೆ ಒಳಗಡೆ. ನಾವು ಸುಮ್ಮನೆ ಬಂದರು, ಊಟ ಮಾಡಿ ಮನೆ ಕಳ್ಳಿಲ್ಲ. ರಾತ್ರಿ ಇಡೀ ಮಳೆ ಒಳಗೆ ಅವರಿರೋಂಥ ಜಾಗಗಳಿಗೆ ಹೋಗಿ ನೋಡಿದ್ದೀವಿ. 15-20 ಈಗ 200 ಮನೆ ಗ್ರಾಮ ಇದು. ಸುಮಾರು ಒಂದು ದಿವಸಕ್ಕೆ 25ರಿಂದ 30 ಜನ ಹೊರಗಡೆಗೆ ಹಾಕ್ತಾರೆ. ಅಷ್ಟು ಜನ ಮಳೆಗೆ ಆ ಕಡೆ ಸತ್ತಾರೆ. ಈಗ ಸುತ್ತಮುತ್ತ ಹೊಲಗಳಿದ್ದಾವೆ, ಹೊಲಗಳಲ್ಲೇ ಮನೆ. ಇಲ್ಲಿ ಯಾವುದಾದ್ರೂ ಒಂದು ಗ್ರಾಮ ಇದ್ದರೆ ಆ ಗ್ರಾಮದ ಯಾವುದಾದ್ರೂ ಒಂದು ಸಮುದಾಯ ಭವನಕ್ಕೋ ಮತ್ತೊಂದು ಎಲ್ಲರೂ ಹೋಗಿ ಮನೆ ಕಂಡು ಹೆಂಗೋ ಜೀವನ ಮಾಡ್ತಾರೆ ಅನ್ಬೋದಾಯ್ತು. ಅದು ಕೂಡ ಪರಿಸ್ಥಿತಿ ನಿಮಗೆ ಅದರ ನೆರವು ಇಲ್ಲ. ಯಾರು ಪೀರಿಯಡ್ಸ್ ಆದರೂ, ಯಾರು ಹೊರಗಡೆಗಾದರೂ ಎಲ್ಲರೂ ಕೂಡ ಹೋಗಿ ಹೊಲದೊಳಗೆ ಮನೆ ಕಬೇಕು. ಹೊಲದೊಳಗೆ ಒಳ್ಳೆ ಅಸ್ಪೃಶ್ಯತೆ, ನಮ್ಮ ಮನೆಯವ್ರನ್ನೇ ನಾವು ಅಸ್ಪೃಶ್ಯರ ಥರ ನಡೆಸ್ಕೊಂಬಿಟ್ರೆ ಹೆಂಗೆ? ಸಮಸ್ಯೆ ಅಲ್ವಾ ಅದು? ಹಂಗಾಗಿ ನೀವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಈ ಬದಲಾವಣೆಗೆ ಒಗ್ಗೇಳಿ. ನಿಮಗೇನು ಇದು ಒತ್ತಡ ಅಂತ ಬೇಡ್ರಿ, ಇದೊಂದು ಬದಲಾವಣೆ. ಈಗ ನಮ್ಮ ಕೈಲಿ ಮೊಬೈಲ್ ಇರಲಿಲ್ಲ, ಮೊಬೈಲ್ ಬಂದು ಈಗ ನಮ್ಮಲ್ಲಿ 21 ದಿವಸ ಆಚೆಗಿರೋರು ಡೆಲಿವರಿ ಆದಾಗ ಅದನ್ನು 5 ದಿವಸ ಮಾಡ್ಕೊಂಡಿಲ್ವ ನಾವು? ಮತ್ತು 3 ತಿಂಗಳು ಆಚೆಗಿಟ್ಟು ಮನೆಯಿಂದ ಆಚೆಗಿಡೋರು ಈಗ ಅದನ್ನು ಕೈದೇ ಬಿಟ್ಟಿಲ್ವಾ? ಅದನ್ನು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೀವಿ. ನಮ್ಮ ತಲೆವಳಿಗೂ ಕೂಡ, ನಮ್ಮ ತಲೆಮಾರಿನಲ್ಲಿ ಕೂಡ ಅನೇಕ ಬದಲಾವಣೆ ಆಗಿದೆ. ಹಂಗಾಗಿ ಈ ಮೂಢನಂಬಿಕೆಗಳಿಗೆ ಹೆಣ್ಮಕ್ಳನ್ನ, ಮಕ್ಕಳನ್ನ, ಮಹಿಳೆಯರನ್ನ, ವಯೋವೃದ್ಧರನ್ನ ದಯವಿಟ್ಟು ಬಲಿ ಕೊಡಬಾರ್ದು ಅನ್ನೋದೇ ನಮ್ಮ ಕಾಳಜಿ. ನಿಮ್ಮ ಮೇಲೆ ಯಾರು ಇದಾಗಲೇ ಬದಲಾವಣೆ ಆಗಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಬಂದಿರೋಲ್ಲ. ಇದು ಮಾನವ ಸಮಾಜ ಭಾಳ ಘನತೆಯಿಂದ ಬದುಕಬೇಕು. ಘನತೆಯ ಬದುಕು ಎಲ್ಲರಿಗೂ ಸಿಗಬೇಕು. ಯಾಕೆ ಈ ಸಮಾಜದ ಹೆಣ್ಣುಮಕ್ಳು ಘನತೆಯಾಗಿ ಬದುಕಬಾರ್ದು ಅಂತ ಏನಾರು ಕಾನೂನು ಇದೆಯಾ? ಇಲ್ಲ. ಅವ್ರು ಯಾಕೆ ತಿಂಗಳಿಗೆ 3 ದಿವಸ ಯಾಕೆ ಹಚ್ಚಿಕ್ಕೆ ಹೋಗ್ಬೇಕು? ಮುಟ್ಟಾಗಿ 3 ದಿವಸ ಯಾಕೆ ಕಟ್ಟಿಂದ ಹಚ್ಚಿಕ್ಕೆ ಹೋಗ್ಬೇಕು? ನಾವು ಪ್ರಶ್ನೆ ಹಾಕಬೇಕು. ಈಗ ಲಕ್ಷಾಂತರ ರೂಪಾಯಿ ಖರ್ಚಿಕೊಂಡು ಒಳ್ಳೊಳ್ಳೆ ಇದೆಂಥದ್ದು ಕಲ್ಯಾಣ ಮಂಟಪಗಳಿಗೆಲ್ಲ ಮದುವೆಯಾಗಿ ಬರ್ತೀವಲ್ಲ, ಒಳ್ಳೆ